ಈ ಮಾತಿನ ಅರ್ಥ ಯಾಕೆ ಹೇಳ್ತೀನಿ ಅಂತಂದ್ರ, ಸಂತರು, ಶರಣರು, ಸೂಪಿಗಳು, ಬ್ರಹ್ಮಜ್ಞಾನಿಗಳು ಏನು ಈ ಜಗತ್ತಿಗೆ ಬರೆದಿಟ್ಟಾರ ಹಂಗೆ ಜಗತ್ತು ನಡಿಲಿಕ್ಕತ್ತದ ಅಂತ ಹೇಳ್ತಾರ. 12ನೇ ಶತಮಾನದೊಳಗೆ ಸಂಗೀತ ಹಾಡುವಾಗ ಸಹೋದರಿ ಹಾಡಿದ್ರು ಕಂಡು ಕಂಡುದನ್ನೆಲ್ಲವ ಅಂಥೇಳಿ. ಅಲ್ಲಂ ಪ್ರಭುಗಳು ಏನು ಹೇಳ್ತಾರಂದ್ರೆ, ಕಂಡು ಕಂಡುದನ್ನೆಲ್ಲವ ಕಂಡು ಅಟ್ಟಹಾಸದಿ ಮೆರೆವ ಜನಕ್ಕೆ ಕಾಣದ ಜೀವಿಯು ಬಂದು ತಲ್ಲನಿಸೋದು ನೋಡು ಜಗವೆಲ್ಲ ಅಂತ ಹೇಳ್ತಾರ. 12ನೇ ಶತಮಾನದೊಳಗೆ ಹೇಳ್ಯಾರ. 20ನೇ ಶತಮಾನದೊಳಗೆ ಕೋವಿಡ್ ಬಂದದ, ಅವತ್ತ ಹೇಳ್ಯಾರ ಕಾಣದ ಜೀವಿ ಬಂದು ತಲ್ಲನಿಸೋದು ನೋಡು ಜಗವೆಲ್ಲ ಅಂಥೇಳಿ. ಬಬಲಾದಿ ಸದಾಶಿವ ಮುತ್ಯ ಒಂದು ಕಾಲಜ್ಞಾನ ಬರೀತಾನ. ಎಷ್ಟು ಕೆಟ್ಟ ಶಬ್ದದೊಳಗೆ ಬರೀತಾನಂದ್ರೆ, ಮಕ್ಕಳ ಭೂಮಿ ತಲೆ ಮ್ಯಾಗ ಭಾಳ ಅಧಿಕಾರದ ಅಂತೇಳಿ, ದೊಡ್ಡಾವದಿನ ಅಂತೇಳಿ, ಶ್ರೀಮಂತದಿನ ಅಂತೇಳಿ ಮೆರ್ಯಾಕೆ ಹೋಗಬೇಡ್ರಿ. ಮುಂದಿನ ದಿನಮಾನದೊಳಗೆ ಬಾಯಿಗೆ ಬಾಯ್ಜಾಡಿಗೆ ಹಾಕೊಳ್ಳೋ ಕಾಲ ಬರ್ತದೆ ಎಚ್ಚರ ಅಂತ ಹೇಳಿದ್ದ. ಕೋವಿಡ್ ಒಳಗೆ ನೀವೆಲ್ಲ ಮಾಸ್ಕ್ ಹಾಕ್ಕೊಂಡಿವಿ. ಮೊದಲ ಬರೆದಿಟ್ಟಾನ. ರೈತರಿಗೆ ಬರದಾನ. ಏನು ಬರದಾನ ಅಂದ್ರೆ 8 ಎತ್ತು ಹೋಗಿ 1 ಎತ್ತು ಬರ್ತಾವಂತ ಹೇಳಿದ್ದ. 4 ಜೋಡಿನ ಕಮತ್ ಎತ್ತಿದ್ದು ಹಳ್ಳಿ ಒಳಗೆ. ಇವತ್ತು ಟ್ರ್ಯಾಕ್ಟರ್ ಬಂದದ, ಮೊದಲ ಬರೆದಿಟ್ಟಾನ. ತಲೆ ಮ್ಯಾಗ ಬೆಂಕಿ ಚೆಂಡು ಬರ್ತದ ಅಂತ ಹೇಳಿದ್ದ, ಲೈಟ್ ಬಂದು ಜಗಕ್ಕೆಲ್ಲ ಚಾವಿ ಬೀಳ್ತದ ಅಂತ ಹೇಳಿದ್ದ. ಕೋವಿಡ್ ಒಳಗೆ ದೇವಸ್ಥಾನಕ್ಕೆ ಸಹಿತ ಚಾವಿ ಹಾಕಿದ್ರು. ಇನ್ನೂ ಆಗೋ ಕಾಲಜ್ಞಾನ ಏನು ಬರದಾನಂದ್ರೆ, ಮುಂದಾಗೋದು ಹುಬ್ಬಳ್ಳಿ ಹುಡಿ ಹಾರ್ತದ, ಧಾರವಾಡಕ್ಕೆ ದಾರಿ ಆಗ್ತದ, ಗದಗಕ್ಕೆ ಗದ್ದಿಗೆ ಆಗ್ತದ, ಲಕ್ಕುಂಡಿಗೆ ಲೆಕ್ಕ ಆಗ್ತದ, ಹಂಪಿ ವಿರೂಪಾಕ್ಷನ ಕಳಿಸೋದ ಮ್ಯಾಗ ಕುಂತ ಬೆಳೆಯಕ್ಕಾಗಿ ನೀರು ಕುಡಿತದ ಅಂತ ಹೇಳ್ಯಾನವ. ಈ ನಮ್ಮ ಭಾಗದ ಒಂದು ಕಾಲಜ್ಞಾನ ಏನು ಹೇಳ, ಬಬಲಾದಿ ಸದಾಶಿವ ಮುತ್ಯ ಅಂದ್ರೆ, ಗದ್ದನಕೆರೆ ಗದ್ದಿಗೆ ಆಗ್ತದ, ಆಲ್ಮಟ್ಟಿ ಅಡ್ಡಗಟ್ತದ, ಬಬಲಾದಿ ಬೊಬ್ಬಿ ಹೊಡಿತದ ಅಂತ ಹೇಳ್ಯಾನ. ಆಲ್ಮಟ್ಟಿಗೆ ಡ್ಯಾಮ್ ಕಟ್ಟುವುದನ್ನ ಮೊದಲ ಬರೆದಿಟ್ಟಾನ. ಈ ಜಗತ್ತು ಹೆಂಗೆ ನಡೀತದ, ಮುಂದೆ ಏನಾಗ್ತದ, ಇವತ್ತೇನಾಗ್ಲಿಕ್ಕತ್ತದ ಅಂತ ಅತನಿ ಶಿವಗಳು ಹೇಳ್ತಾರ್ಯಪ್ಪ. ಅಲ್ಲಿ ಹೋಗ್ರಿ ಅಂತಂದಾಗ ಅತನಿ ಶಿವಗಳು ಪಾದಕ್ಕೆ ಬರ್ತಾರೆ. ಬಾಲಗಂಗಾಧರ ತಿಲಕರು ಮಹಾರಾಷ್ಟ್ರದಿಂದ ಬಂದು, ಯಪ್ಪ ನಿಮ್ಮ ಬಗ್ಗೆ ಭಾಳ ಹೇಳ್ಯಾರ್ರಿ, ಒಂದಿಷ್ಟು ಸ್ವಾತಂತ್ರ್ಯ ಯಾವಾಗ ಸಿಗ್ತದ ಹೇಳ್ರಿ ಅಂತಂದಾಗ ಅತನಿ ಶಿವಗಳು ವಾಣಿ ಮಾಡ್ತಾರ, ಸ್ವತಂತ್ರ ಭಾರತಕ್ಕೆ ಲಘು ಬಗೆಯಿಂದ ಸಿಗುತ್ತದ, ಅದರ ಶರೀರ ಸಮೇತ ನಾ ಇರುವುದಿಲ್ಲ, ನೀ ಅದನ್ನು ನೋಡುವುದಿಲ್ಲ ಅಂತ ಹೇಳಿದರು. ಮುಂದೆ ಕೆಲವೇ ವರ್ಷದೊಳಗೆ ಶಿವಗಳು ಶರೀರ ತ್ಯಾಗ ಮಾಡ್ತಾರ. ಸ್ವತಂತ್ರ ಸಿಗೋಕ್ಕಿಂತ ಮುಂಚೆನ ಬಾಲಗಂಗಾಧರ ತಿಲಕರು ತೀರ್ಕೊಂತಾರ. ಜ್ಞಾನಿ ಆಡಿದ ಮಾತು ಎಂದೂ ಸುಳ್ಳಾಗೋದಿಲ್ಲ ಅಂತ ಹೇಳ್ತಾರೆ. ಈ ದೇಶದ ಹಂಗಾಮಿ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಬಿ.ಡಿ. ಜತ್ತಿಯವರು, ಜಮಖಂಡಿ ತಾಲೂಕಿನ ಸಾವಳಗಿಯವರು, ಅಥಣಿಗೆ ಬರ್ತಾರ. ಶಿವಗಳು ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬಂದು ಕೂಡಿರ್ಬೇಕು ಅನ್ನೋದ್ರೊಳಗೆ ಬಿ.ಡಿ. ಜತ್ತಿಯವರು ಬಂದು ನೆಲಕ್ಕೆ ಕುಂಡಿರ್ತಾರ. ಸಾವಿರಾರು ಜನ ಕುಂತಿರ್ತಾರೆ. ಅವಾಗ ಅಥಣಿ ಶಿವಗಳು ಬಿ.ಡಿ. ಜತ್ತಿಯವ್ರನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾರ. ಆ ಬಿ.ಡಿ. ಜತ್ತಿಯವ್ರನ್ನ ಕುರ್ಚಿ ಮ್ಯಾಗ ಕುಣಿಸ್ರಪ್ಪ, ಕೆಳಗೆ ಕುಣಿಸ್ಬೇಡ್ರಿ ಅಂತಂದ್ರು. ಅಲ್ರಿಯಪ್ಪ ಎಲ್ಲರೂ ಕೆಳಗೆ ಕುಂತಾರಲ್ರಿ, ಅವ್ರನ್ಯಾಕೆ ಕುರ್ಚಿ ಮ್ಯಾಗ ಕುಂಡ್ರಿಸ್ತೀರಿ ಅಂತಂದಾಗ ಅಥಣಿ ಶಿವಗಳು ಹೇಳ್ತಾರ, ಬಿ.ಡಿ. ಜತ್ತಿ ಸಾಮಾನ್ಯ ವ್ಯಕ್ತಿ ಅಲ್ಪ, ಈ ದೇಶದೊಳಗೆ ನಾಳೆ ದೊಡ್ಡ ಕುರ್ಚಿ ಮ್ಯಾಗ ಕುಂಡ್ರವದನ ಅವ್ನು ಕುರ್ಚಿ ಮ್ಯಾಗ ಕುಣಿಸ್ರಿ ಅಂತ ಹೇಳಿದರು. ಅವತ್ತು ಶಿವಯೋಗಿಗಳ ವಾಣಿ ಮಾಡಿದ್ದಕ್ಕೆ ಈ ದೇಶದ ರಾಷ್ಟ್ರಪತಿಗಳಾಗಿ ಬದಲಾವಣೆ ಆದರು. ಯಾಕೆ ಅಥಣಿ ಪ್ರಸಿದ್ಧ ಅಂತಂದ್ರೆ, ಜಗತ್ತು ಅಧ್ಯಾತ್ಮಕ್ಕೆ ಯಾಕೆ ಶರಣಾಗತಿ ಆಗ್ಲಿಕ್ಕತ್ತಂದ್ರೆ, ಜ್ಞಾನಿಗಳು, ಸಂತರು, ಶರಣರು ಇವ್ರಿಗೆ ಶರಣಾಗತಿ ಆದಾಗ ಮಾತ್ರ ಜಗತ್ತು ಉದ್ಧಾರ ಆಗ್ಲಿಕ್ಕೆ ಸಾಧ್ಯದ ಅಂತ ಹೇಳ್ತಾರೆ. ಇವತ್ತು ನಾವು ಸಾಮಾನ್ಯವಾಗಿ ಅತಿಥಿಯಾಗಿ ಬಂದೀವಿ ನಾಡಿಗೆ, ಅತಿಥಿಯಾಗಿರ್ಬೇಕು, ಅತಿಥಿಯಾಗಿ ಹೋಗಬೇಕಂತ ಹೇಳ್ತಾರೆ. ಇವತ್ತು ಜಮಖಂಡಿ ಓಲೆ ಮಠದಿಂದ, ಆಲಗೂರು ಮಠದಿಂದ ಲಕ್ಷ್ಮಣ ಮುತ್ಯ ಅವರು ನಿಮ್ಮ ಊರಿಗೆ ಕರೆಸಿರಿ. ಭಾಳ ಬೇಡ, ಸಾಮಾನ್ಯ ಮಾತು ಹೇಳ್ತೀನಿ. ಇಲ್ಲೇ ಹಿರಿಯರದಾರ, ದರ್ಯಪ್ಪ ಬಸ್ಗೌಡ್ರು, ಅವ್ರು ಭಾಳ ದೊಡ್ಡ ಮನೆ ಕಟ್ಟ್ಯಾರ ಅಂತ ತಿಳ್ಕೊಳ್ರಿ. ಎಲ್ಲಾರನ್ನೂ ಪೂಜೆಗೆ ಕರ್ಕೊಂಡು ಹೋಗ್ತಾರ. ಅವಾಗ ಆನಂದ ದೇವ್ರು ಏನಂತಾರ, ಏನು ದೊಡ್ಡ ಮನೆ ಕಟ್ಟಿರಿ, ಭಾಳ ಚಂದ ಅದರಿ ಅಂತ ಅವ್ರು ಅಂತಾರ. ಹಂಗಂದಾಗ ದರ್ಯಪ್ಪ ಬಸ್ಗೌಡ್ರು ಅವ್ರು ಏನಂತಾರ, ಯಪ್ಪ ನಮ್ಮದೇನಿಲ್ರಿ, ಎಲ್ಲ ನಿಮ್ಮ ಆಶೀರ್ವಾದ, ಇದೆಲ್ಲ ಮನೆ ನಿಂಬುದ್ರಿ ಅಂತ ಅವ್ರು ಅಂತಾರ. ಹಂಗಂದಾಗ ಆನಂದ ದೇವ್ರ ಬಾಯಿಲೆ, ಹಂಗಂದ್ರೆ ತಗೋರಿಯಪ್ಪ ಪೆನ್ ಪೇಪರ್ ಸೈ ಮಾಡಂದ್ರೆ ಕರ್ಸ್ಯಾರಣ ಮತ್ತೊಮ್ಮೆ ಅವರು. ಗುರುಗಳು ಗಾಡಿಯಲ್ಲಿ ಹಚ್ಚಿರಿ ಅಂತ ಕೇಳ್ತಾರೆ ಅವರು. ಅದಕ್ಕೆ ಅಥಣಿ ಶಿವಗಳು ಒಂದು ಮಾತು ಏನು ಹೇಳ್ಯಾರಂತಂದ್ರೆ, ಈ ಜಗತ್ತಿನೊಳಗೆ ಮುಕ್ತಿ ಅಂದ್ರೆ ಇದ್ದಂಗಿರಬೇಕು, ಇಲ್ಲದಂಗಿರಬೇಕು. ಇದಕ್ಕೆ ಜ್ಞಾನಕ್ಕೆ ಕೊಟ್ಟ ಒಂದಿನ ಕರಿತನ ಸುಮ್ಮನೆ ಎದ್ದು ಹೋಗುವಂಗಿರ್ಬೇಕು, ಅದ ಮುಕ್ತಿ ಅಂತ ಹೇಳ್ಯಾರ. ಅಥಣಿ ಶಿವಯೋಗಿಗಳು ಅಧ್ಯಾತ್ಮ ಮಾಡಬೇಕಾದ್ರೆ ಹೆಂಡತಿ ಮಕ್ಕಳನ್ನ ಬಿಡಬೇಕಿಲ್ಲ ಅಂತ ಹೇಳಿಲ್ಲ, ಜಮೀನು ಬಿಡ್ಬೇಕಂತ ಹೇಳಿಲ್ಲ, ಮನಿ ಮಠ ಬಿಡ್ಬೇಕಂತ ಹೇಳಿಲ್ಲ. ಪ್ರಪಂಚ ನೀಟ್ ಕರಾವೆ ಮಗ ಪಾರಮಾರ್ಥ ಅಂತ ಹೇಳ್ಯಾರ. ಪ್ರಪಂಚದೊಳಗಿದ್ದ ಪಾರಮಾರ್ಥ ಮಾಡಬಹುದು. ಹೆಂಡತಿ ಮಕ್ಕಳನ್ನ ಸರನ ಮೋಕ್ಷ ಮೂಲ ಅಂತ ಬದಲಾವಣೆ ಮಾಡ್ಕೊಂಡು ಹೋಗಿದ್ದ.
ಈ ನಾಡಿನೊಳಗೆ ಅಂತ ಒಂದು ಶಕ್ತಿ ಅದಂತ ಹೇಳ್ತಾರೆ ಜ್ಞಾನಿಗಳು. ದರಿದೇವರ ಜಾತ್ರೆಯನ್ನು ತಾವೆಲ್ಲ ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಏನದ ಅಂತಂದ್ರೆ ದರಿದೇವರನ್ನ ಆಚರಣೆ ಹೆಂಗದ ಅಂದ್ರೆ ಕುದುರೆಗಾಲ ಅಂತ ಇರ್ತಾರೆ. ಅದಕ್ಕೆ ಇಲ್ಲಿ ವೇದಿಕೆ ಮ್ಯಾಗ ಕುಂತವ್ರು ನನಗೆ ಗೊತ್ತಿದ್ದಂಥ ಮಾಹಿತಿ ಅಂದ್ರೆ ಹಿರಿಯರಾಗಿರ್ತಕ್ಕಂಥ ಗುರ್ಲಿಂಗ್ ಗುಮ್ತಾಜ್ ಅವರು ಕೂಡ ಕುದುರೆಗಾಲ ಅಂತದ. ಆ ರೀತಿಯೊಳಗೆ ಪದ್ಧತಿ ಅದ. ಅದು ಗುಲ್ಬರ್ಗ ಜಿಲ್ಲೆಯ ಲಾಡ ಚಿಂಚೋಳಿ ಅಂತ ಬರ್ತದ. ಶರಣಬಸಪ್ಪ ಹಿರೇಮಠ ಅಂತ ಹೇಳಿ ಕುದುರೆ ಕಾಲ ಆಗಿತ್ತು ಅವ್ರದ್ದು. ದೇವರಿಗೆ ನಡ್ಕೊಂತ ಇದ್ರು, 3 ಹೊತ್ತು ಧ್ಯಾನವನ್ನ ಮಾಡ್ತಾ ಇದ್ರು. ಅವ್ರು ಮಾಡ್ತಕ್ಕಂಥ ಸಾಧನೆಯನ್ನು ನೋಡಿ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಯವರು ಕಾಡಬೇಕಂತ ಹೇಳಿ ಹಿಂಗೆ ಜಾತ್ರಾ ಮಹೋತ್ಸವದೊಳಗೆ ಒಂದು ಹಳ್ಳಿ ಕರೀತಾರ. ಒಂದು ತೆಗೆದು ಅದ್ರೊಳಗೆ ಕುರಿ ಕೋಳಿ ಎಲ್ಲ ಕತ್ತರಿಸಿ ಹಾಕಿ ಮ್ಯಾಗ ಬಿಡಿ ಬಟ್ಟಿ ಮುಚ್ಚಿ ಮುಂದೆ ದರಿದೇವ್ರನ್ನ ಭಾವಚಿತ್ರ ಇಟ್ಟಿದ್ರು ಪೂಜೆ ಮಾಡ್ಲಿಕ್ಕೆ. ಏನವ್ರು ಬಂದು ನಿಂತ್ರಲ್ಲ, ಗುರುಗಳು ಬಂದು ನಿಂತಾಗ ಇಲ್ಲೇನು ಇಟ್ಟಿರಿ ಅಂತ ಕೇಳಿದ್ರೆ ಊರಿನ ಜನ ಎಲ್ಲ ಹೇಳಿದ್ರು, ಮಲ್ಲಿಗೆ ಹೂ ಇಟ್ಟಿವ್ರಿಯಪ್ಪ, ದರಿದೇವ್ರನ್ನ ಪೂಜೆಗೆ ಬೇಕಲ್ರಿ, ಭಂಡಾರ ಇಟ್ಟಿವಿ, ಮಲ್ಲಿಗೆ ಹೂ ಇಟ್ಟಿವ್ರಿ ಅಂತಂದಾಗ ತ್ರಿಕಾಲ ಜ್ಞಾನಿಗಳಾಗಿದ್ರು. ಗೊತ್ತಾಗಿತ್ತು ಮನಸ್ಸಿನೊಳಗೆ. ಅಂತಾರ, ದರಿದೇವರ ನಿನ್ನ ನಂಬಿ ಬಂದೇನಪ್ಪ, ಎಲ್ಲ ನಿನ್ನ ಪಾದಕ್ಕೆ ಅರ್ಪಣದ, ನೀನು ಕಾಯೋದು ಅಂತಂದ ಅಲ್ಲಿ ನಿಂತ್ಕೊಂಡು ಬಿಡ್ತಾರ. ಹಂಗಂದ್ರೆ ಬಿಡಿ ಬಟ್ಟಿ ತೆಗೀರಿ, ಮಲ್ಲಿಗೆ ಹೂವು ಭಂಡಾರ ತಗೊಳ್ರಿ, ಪೂಜೆ ಮಾಡೋಣ ಅಂತಂದಾಗ ಊರಿನ ಜನ ಎಲ್ಲ ನಗಲಿಕ್ಕತ್ತಾರ. ದರಿದೇವರನ್ನ ಆರಾಧನೆ ಮಾಡ್ತಕ್ಕಂಥ ಗುರುಗಳು ಸುಳ್ಳದಾರ, ಡಾಂಬಿಕದಾರ ಅಂತ ಹೇಳಿ ಒಳಗೆ ಕೈ ಹಾಕ್ತಾರ. ಯಾರು ಮಾಂಸ ಖಂಡವನ್ನ ಕತ್ತರಿಸಿ ಹಾಕಿರ್ತಾರಲ್ಲ ಅವ್ರ ಕೈ ಹಾಕಿದಾಗ, ಅವ್ರ ಕೈಯಾಗ ಬಂದಾಗ ಮಾಂಸ ಖಂಡಾಗಿರ್ತದ. ದರಿದೇವನ ಆರಾಧನೆ ಮಾಡ್ತಕ್ಕಂಥ ಗುರುಗಳ ಕೈಯಾಗ ಬಂದಾಗ ಅದು ಭಂಡಾರಾಗಿ ಪರಿವರ್ತನೆ ಆಗ್ತದೆ. ಇದು ತಾಕತ್ತು ಅಂತ ಹೇಳ್ತಾರೆ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ ಅಂತ ಹೇಳ್ತಾರೆ. ಗುರುದೇವ ನಿನ್ನ ಹೊರತು ಅನ್ಯ ದೇವರು ಯಾಕೆ ಅಂತ ಹೇಳ್ತಾರ ಶ್ರೀಮದ್ ಅಥಣಿ ಶಿವಯೋಗಿಗಳು. ಇವತ್ತಿಡೀ ಕನ್ನಡ ನಾಡಿನೊಳಗೆ ಅಥಣಿ ಯಾಕೆ ಪ್ರಸಿದ್ಧದ ಅಂತಂದ್ರೆ ನಮ್ಮಲ್ಲಿ ಅಧಿಕಾರದಂತಲ್ಲ, ಶ್ರೀಮಂತಿಕೆದಂತಲ್ಲ, ಭಾಳ ಸಕ್ಕರೆ ಕಾರ್ಖಾನೆಗಳದವಂತಲ್ಲ. ಎಲ್ಲರ ಹೊರಗೆ ಹೋದಾಗ, ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು ಕಡೆ ಹೋದಾಗ ನೀವು ಯಾರು ಅಂತ ಕೇಳಿದ್ರೆ ನಾವು ಅಥಣಿಯವ್ರು ಅಂತ ಹೇಳಿದ ತಕ್ಷಣ ಹೇಳ್ತಾರ, ಅಥಣಿ ಶಿವಯೋಗಿಗಳ ನಾಡಿನಿಂದ ಬಂದಿರಿ. ಅಥಣಿ ಶಿವಯೋಗಿಗಳಿಂದ ಅಥಣಿ ಪ್ರಸಿದ್ಧ ಆಗಿದೆ ಇವತ್ತು ರಾಜ್ಯದೊಳಗೆ. ಶಿವಯೋಗಿಗಳ ತಾಕತ್ತು ಹಂಗಿತ್ತು, ಶಿವಯೋಗಿಗಳ ಬದುಕು ಹೆಂಗಿತ್ತು ಅಂದ್ರೆ ಎಷ್ಟು ವೈರಾಗ್ಯ ಮೂರ್ತಿಗಳಾಗಿದ್ರು ಅಂದ್ರೆ, ಒಂದು ದಿನ ಯಾರೋ ಭಕ್ತ ಬಂದು 8 ಬೆಳ್ಳಿ ನಾಣ್ಯಗಳನ್ನು ಕೊಡ್ತಾನೆ. ಶಿವಯೋಗಿಗಳ ಕೈಯೊಳಗೆ ಮುಟ್ಟೋದಿಲ್ಲ. ಅಲ್ಲೇ ಇರ್ತಕ್ಕಂಥ ಭಕ್ತನ ಕರೀತಾರ, ಆ ಬೆಳ್ಳಿ ನಾಣ್ಯಗಳನ್ನು ತಗೋರಪ್ಪ, ಹೊರಗೆ ಹೊರಸಲೈತಲ್ಲ ಬಾಗಲ, ಅದಕ್ಕೆ ಬಡದು ಬಿಡು ಅಂತ ಹೇಳಿದರು. ಅವ ಬಡದು ಬಿಟ್ಟ. ಬೆಳಗಿನ ಜಾವ ಎದ್ದು ನೋಡೋದ್ರೊಳಗೆ ಶಿವಯೋಗಿಗಳ ಲಿಂಗ ಪೂಜೆ ಮಾಡ್ಕೊಂಡು ಹೊರಗೆ ಬರೋದ್ರೊಳಗೆ ಅವ ಭಕ್ತ ಅಳ್ಕೊಂತ ಸಿಟ್ಟಿನೊಳಗೆ ಶಿವಯೋಗಿಗಳು ಎದುರಿಗೆ ಬಂದು ನಿಲ್ತಾನ. ಯಪ್ಪ, ಬೆಳ್ಳಿ ನಾಣ್ಯ ಹೊರಸಲಿಗೆ ಬಡ್ದಿನಲ್ರಿ, ಅವು ಯಾರೋ ತೊಗೊಂಡು ಹೋಗ್ಯಾರ್ರಿ, ಕಳ್ತನ ಮಾಡ್ಯಾರ್ರಿ ಅಂತಂದವ. ಅವಾಗ ಶಿವಯೋಗಿಗಳು ನಕ್ಕೊಂತಂತಾರ, ನೀ ಯಾಕೆ ತ್ರಾಸ ಮಾಡ್ಕೊಳಕತ್ತೀವೋ, ಚಿಂತೆ ಮಾಡಕತ್ತಿ, ಒಬ್ಬ ಹೆಚ್ಚಾಗಿದ್ದು ಬಂದು ಬಡದಿದ್ದ, ಯಾವಾಗ ಅವಶ್ಯಕತೆ ಐತೆ ಅವ ತೊಗೊಂಡು ಹೋಗ್ಯಾನ, ನೀ ಆರಾಮಿರು ಅಂತ ಹೇಳಿದ್ರು. ಜ್ಞಾನಿ ಮನಸ್ಸು ಹೆಂಗಿರ್ತದಂತಂದ್ರೆ, ಜ್ಞಾನಿಯಾಚೆ ಶರೀರತೆ ಮಿಥ್ಯವೇ ನಿರ್ವಿಕಾರ, ಜೇತೆ ಪಡೆ ತೇಚಿ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರ. ಹಣವನ್ನ ಕೈಯೊಳಗೆ ಕೊಡ್ಲಿಕ್ಕೆ ಹೋದ್ರ ಶಿವಯೋಗಿಗಳ ಚೇಳ ಅಂತೇಳಿ ದೂರ ಸರಿಸ್ತಾ ಇದ್ರು. ಅಂಥ ವೈರಾಗ್ಯ ಮೂರ್ತಿ ಶಿವಯೋಗಿಗಳಾಗಿದ್ರು. ಯಾರೊಬ್ಬರು ನೆಲದ ಮ್ಯಾಗ ಚಾಪಿ ಮ್ಯಾಗ ಮನ್ಕೊಂತಾರ, ಅಥಣಿ ಶಿವಯೋಗಿಗಳಂಥೇಳಿ ಹೋಗಿ ಮಂಚವನ್ನ ಕಾಟ ಕೊಡ್ತಾರ ಶಿವಯೋಗಿಗಳಿಗೆ, ಮಲ್ಕೊಳ್ಳಿ ಅಂಥೇಳಿ. ಶಿವಯೋಗಿಗಳು ಮಲ್ಕೊಳ್ಳಿಲ್ಲ ಅದ್ರ ಮ್ಯಾಗ. ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ವಚನ ಗ್ರಂಥಗಳನ್ನು ಕಾಟದ ಮ್ಯಾಗಿಟ್ಟು ತೆಳಗೆ ಮನ್ಕೊಂತಾರ. ಯಾಕಂದ್ರೆ ಬಸವಣ್ಣನ ಆರಾಧನೆಯನ್ನು ಮಾಡ್ತಿರ್ತಕ್ಕಂಥವ್ರು ಶಿವಯೋಗಿಗಳು. ಕಾಟ ಕೊಟ್ರೆ ಕಾಟದ ಮ್ಯಾಗ ಸಹಿತ. ಅವ್ರು ಯಾರು ಅಂತಂದ್ರೆ ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢರಿಗಿತ್ತು, ಇಂಚಿಗೇರಿ ಮಠದ ನಿತ್ಯ ಮುಕ್ತ ಗಿರಿಮಲೇಶ್ವರ ಮಹಾರಾಜರಿಗಿತ್ತು, ತ್ರಿಕಾಲ ಲಿಂಗ ಪೂಜಾನಿಷ್ಠರು, ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ ನಮ್ಮ ಅಥಣಿಯ ಶ್ರೀಮದ್ ಮುರುಗೇಂದ್ರ ಶಿವಯೋಗಿಗಳಿಗಿತ್ತಿದು. ಏನ ಬ್ರಹ್ಮ ಬರೆದಿರ್ತಕ್ಕಂಥ ಹಣೆ ಬರವನ್ನ ಆತ್ಮದ ತವರು ಮನಿ ಅಂತ ಕರೀತಾರ. ಈ ನಾಡಿನೊಳಗೆ ಸಂತರು, ಶರಣರು, ಸೂಪಿಗಳು, ಬ್ರಹ್ಮಜ್ಞಾನಿಗಳು, ನಿತ್ಯ ಮುಕ್ತರು, ಜೈನಯತಿ ಮುನಿ ಮಹಾರಾಜರು, ಜಗದ್ಗುರುಗಳ ಅವತಾರವನ್ನೆತ್ತಿ ಈ ನಾಡಿನೊಳಗೆ ಪಾದವನ್ನಿಟ್ಟು ಈ ನಲವನ್ನ ಸುಕ್ಷೇತ್ರ ಮಾಡಿದ್ದಕ್ಕಾಗಿ ಭಾರತ